ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರುಚಿಯಾಗಿ ಅಡುಗೆ ಮಾಡುವುದು ಒಂದು ಕಲೆ. ಇಂಗು ತೆಂಗು ಇದ್ದರೆ ಮಂಗಾನು ಅಡುಗೆ ಮಾಡುತ್ತೆ ಎನ್ನುತ್ತಾರೆ. ಆದರೆ ಮಾಡಿದ ಅಡುಗೆ ರುಚಿಕರ ಆಗಿರಬೇಕಲ್ವಾ? ಹಾಗಾದರೆ ಈ ಸರಳ ಸೂತ್ರಗಳನ್ನು ಅಳವಡಿಸಿಕೊಳ್ಳಿ. ರಸಂಗೆ ಸ್ವಲ್ಪ ತುಪ್ಪ, ಸಾಸಿವೆ, ಮೆಣಸಿನಕಾಯಿ ಹಾಗೂ ಕರಿಬೇವಿನ ಒಗ್ಗರಣೆ ಹಾಕಿ ಮಾಡಿದರೆ ರಸಂ ಸುವಾಸನೆಯಿಂದ ಕೂಡಿರುತ್ತದೆ. ಇಡ್ಲಿ ಹಿಟ್ಟನ್ನು ಐಸ್ ಕ್ಯೂಬ್ ಅಥವಾ ತಂಪಾದ ನೀರನ್ನು ಹಾಕಿ ರುಬ್ಬಿದರೆ ಬೇಗ ಹುದುಗದಂತೆ ಮಾಡುತ್ತದೆ. ಮೊಸರು ಒಳ ಹಿಟ್ಟಿಗೆ ಸ್ವಲ್ಪ ಉದ್ದಿನ ಬೇಳೆ ಹಾಗೂ ಸ್ವಲ್ಪ ಗೋಡಂಬಿ ಸೇರಿಸಿದರೆ ವಡ ಗರಿಗರಿಯಾಗಿ ರುಚಿಕರವಾಗುತ್ತವೆ. ಅಕ್ಕಿ ದೋಸೆಗೆ ರುಬ್ಬುವಾಗ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕಡಲೆಯನ್ನು ಹಾಕಿದರೆ ರುಚಿ ಅಷ್ಟೇ ಅಲ್ಲದೆ ಪೌಷ್ಟಿಕಾಂಶವು ಹೆಚ್ಚುತ್ತದೆ. ಪನ್ನೀರ್ ಬಟರ್ ಮಸಾಲ ಮಾಡುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಗೋಡಂಬಿ, ಗಸಗಸೆ ಮತ್ತು ತೆಂಗಿನಕಾಯಿ ರುಬ್ಬಿದ ಪೇಸ್ಟಿಗೆ ಸೇರಿಸಿದರೆ ರುಚಿ ಮತ್ತು ಸುವಾಸನೆ ಚೆನ್ನಾಗಿರುತ್ತದೆ. ಫ್ರಿಡ್ಜ್ನಲ್ಲಿರುವ ಐಸ್ ಕ್ಯೂಬ್ ಟ್ರೇಗೆ ಸ್ವಲ್ಪ ಫ್ರೆಶ್ ಹಣ್ಣಿನ ರಸ ಸೇರಿಸಿ ಅದು ಗಟ್ಟಿಯಾದ ನಂತರ ಮಕ್ಕಳಿಗೆ ಕೊಡಿ. ಮಕ್ಕಳು ಖುಷಿ ಪಡುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.